ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಏನೋ 2-3 ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ವಾ, ಯಾವಾಗ ಬರುತ್ತೆ ಅಂತ ವೇಟ್ ಮಾಡಿ ಸಾಕಾಗಿ ಹೋಯ್ತಾ, ವೇಟ್ ಮಾಡೋ ಟೈಮ್ ಹೋಗಿ ಆಯಿತು. ಗೃಹಲಕ್ಷ್ಮಿ ಯೋಜನೆ ಹಣ ಬರೋ ಟೈಮ್ ಬಂದಾಯಿತು. ಯಾಕೆಂದರೆ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಗೃಹಲಕ್ಷ್ಮಿ ಯೋಜನೆ ಹಣ ಎಷ್ಟು ಸಾವಿರ ಬರುತ್ತೆ ಮತ್ತು ಯಾವಾಗ ಬರುತ್ತೆ ಅದರ ಬಗ್ಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ಸ್ ಹೇಳಿದ್ದಾರೆ. ಅದರ ಬಗ್ಗೆ ನಿಮಗೆ ವಿತ್ ಪ್ರೂಫ್ ಸಮೇತವಾಗಿ ಈ ಒಂದು ವಿಡಿಯೋದಲ್ಲಿ ಪ್ಲೇ ಮಾಡಿ ಈ ಒಂದು ವಿಡಿಯೋದಲ್ಲಿ ತೋರಿಸುತ್ತೇನೆ. ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಟ್ಬಿಟ್ಟೇನೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಹೌದು ವೀಕ್ಷಕರೇ, ಇಲ್ಲಿ ನಿಮಗೆ ಸಾಕಷ್ಟು ಜನಕ್ಕೆ ಡೌಟ್ ಇರೋದು ಏನೆಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ನಮ್ಮ ಖಾತೆಗೆ ಬಂದು ಯಾವಾಗ ಜಮಾ ಆಗುತ್ತೆ ಅಂತ. ಯಾಕೆಂದರೆ 2-3 ತಿಂಗಳಿಂದ ವೇಟ್ ಮಾಡುತ್ತಿರುವುದು. ಇಲ್ಲಿ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ. ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ತುಂಬಾ ಇಂಪಾರ್ಟೆಂಟ್, ಅದಕ್ಕೆ ವೇಟ್ ಮಾಡ್ತಾ ಇದ್ದೀವಿ, ಹಣ ಬಂದಿಲ್ಲ ಅಂತ ಸಾಕಷ್ಟು ಜನ ಕಮೆಂಟ್ ಹಾಕುತ್ತಿದ್ದೀರಿ. ಮತ್ತು ಇಲ್ಲಿ ಸಣ್ಣದಾಗಿ ಒಂದು ಕ್ಲಾರಿಫಿಕೇಶನ್ನ ಕೊಡುತ್ತೇನೆ. ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಏನು ಒಂದು ಅಪ್ಡೇಟ್ ಮಾಡಿದ್ದೆ, ಅದು ನ್ಯೂಸಲ್ಲಿ ಯಾವ ರೀತಿ ರಿಪೋರ್ಟರ್ ಬಂದು ಅಪ್ಡೇಟನ್ನು ಮಾಡಿದ್ರು, ಅದರ ಪ್ರಕಾರ ಅಪ್ಡೇಟ್ನ ಕೊಟ್ಟಿದ್ರು. ಅಲ್ಲಿ ಎಷ್ಟೊಂದು ಜನ ಏನು ಮಾಡಿದ್ದಾರೆ ಅಂದರೆ, ನೀವು ಫುಲ್ ವಿಡಿಯೋನ ನೋಡಿರಲ್ಲ, ಅರ್ಧಂಬರ್ಧ ನೋಡಿರ್ತೀರ ಓಡಿಸ್ಕೊಂಡು. ಅದಕ್ಕೆ ನಿಮಗೆ ಮಿಸ್ ಇನ್ಫಾರ್ಮೇಷನ್ ಆಗಿ ಕೆಲವರು ಕಮೆಂಟ್ಸ್ಗಳನ್ನು ಹಾಕುತ್ತಿದ್ದೀರಿ ನೆಗೆಟಿವ್ ಆಗಿ. ಫುಲ್ ಇನ್ಫಾರ್ಮೇಷನ್ ತಿಳ್ಕೊಳ್ಬೇಕು ಅಂದರೆ ಫಸ್ಟ್ ವಿಡಿಯೋನ ಫುಲ್ ಆಗಿ ನೋಡಿ, ಆವಾಗ ಮಾತ್ರ ನಿಮಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. 100% ಕರೆಕ್ಟ್ ಆಗಿ ಇನ್ಫಾರ್ಮೇಷನ್ ಕೊಟ್ಟಿರಲ್ಲ ಲಾಸ್ಟ್ ವಿಡಿಯೋದಲ್ಲಿ ಕೂಡ. ಇವಾಗ ಏನು ಲೇಟೆಸ್ಟ್ ಆಗಿ ಒಂದು ಅಪ್ಡೇಟ್ಸ್ ಬಂದಿದೆ ಅಂದರೆ, ಗೃಹಲಕ್ಷ್ಮಿ ಯೋಜನೆ ಹಣ 2,000 ರೂಪಾಯಿ ಬಂದಿಲ್ಲ, 4,000 ರೂಪಾಯಿ ಬಂದಿಲ್ಲ, 6,000 ರೂಪಾಯಿ ಬಂದಿಲ್ಲ. ಜುಲೈ, ಆಗಸ್ಟ್ ಮತ್ತು ಸೆಪ್ಟೆಂಬರ್ನಿಂದ ವೇಟ್ ಮಾಡುತ್ತಿದ್ದೀರಿ. ನಮಗೆ ಗೃಹಲಕ್ಷ್ಮಿ ಯೋಜನೆಯನ್ನು ಸರ್ಕಾರದವರು ಹಾಕುತ್ತಾರಾ, ಹಾಕಲ್ವಾ, ಯಾವಾಗ ಹಾಕುತ್ತಾರೆ, ಈ ಒಂದು ಪ್ರಶ್ನೆ ಯಾರ್ಯಾರ ತಲೆಯಲ್ಲಿ ಇಟ್ಟುಕೊಂಡಿದ್ದೀರಲ್ಲ, ನಿಮಗೆ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಆನ್ಸರ್ ಸಿಗುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಲ್ಲಿ ನೋಡಿ, ಸರ್ಕಾರದವರು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಎಲ್ಲಿವರೆಗೆ ಹಾಕಿದ್ದಾರೆ, ಜೂನ್ ತಿಂಗಳವರೆಗೂ ಹಾಕಿದ್ದಾರೆ. ಅಲ್ಲಿವರೆಗೂ ಕೂಡ ನೀವು ಆರಾಮವಾಗಿ ಗೃಹಲಕ್ಷ್ಮಿ ಯೋಜನೆ ಅಡಿ 2,000 ರೂಪಾಯಿ ಪಡೆದುಕೊಂಡಿದ್ರಿ. ನಿಮಗೆ ಬರಬೇಕಾಗಿರುವ ಹಣ ಎಷ್ಟು ಅಂದರೆ, ಜುಲೈ ಮತ್ತು ಆಗಸ್ಟ್, ಸೆಪ್ಟೆಂಬರ್ ಈ 3 ತಿಂಗಳ ಹಣ ಬರಬೇಕಾಗುತ್ತೆ. ಇಲ್ಲಿ ನೀವು ಸೆಪ್ಟೆಂಬರ್ ತಿಂಗಳನ್ನು ಕಟ್ ಡೌನ್ ತೆಗೆದುಕೊಳ್ಬಹುದು. ಯಾಕೆಂದರೆ ಇಲ್ಲಿ ಸೆಪ್ಟೆಂಬರ್ ತಿಂಗಳದು, ಅಕ್ಟೋಬರ್ ತಿಂಗಳದು ಬರುತ್ತೆ, ಅಕ್ಟೋಬರ್ ನವೆಂಬರಲ್ಲಿ ಬರುತ್ತೆ, ನವೆಂಬರ್ದು ಡಿಸೆಂಬರಲ್ಲಿ ಬರುತ್ತೆ. ಆ ರೀತಿ ಆಗಿರೋದ್ರಿಂದ ಸೆಪ್ಟೆಂಬರ್ ತಿಂಗಳದು ಕನ್ಸಿಡರ್ ಮಾಡಿಕೊಳ್ಳುವುದು ಬೇಡ. ನಿಮಗೆ ಬರಬೇಕಾಗಿರೋದು ಎಷ್ಟು ತಿಂಗಳದು ಅಂದರೆ ಜುಲೈ, ಆಗಸ್ಟ್ ತಿಂಗಳದು. ಇದರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಕ್ಲಾರಿಫಿಕೇಶನ್ನ ಕೊಟ್ಟಿದ್ದಾರೆ. ಕೊನೆವರೆಗೂ ನೋಡಿ. ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮಗೆ ಯಾವಾಗ ಬರುತ್ತೆ, ಏನಕ್ಕೆ ಬಂದಿರಲ್ಲ. ಇಲ್ಲಿ ನೋಡಿ, ನಿಮಗೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಸೇರಿಸಿ ಒಟ್ಟಿಗೆ 4,000 ಬರಬೇಕಾಗಿರುತ್ತೆ. ಹಾಗಾದರೆ 4,000 ಒಟ್ಟಿಗೆ ಬರುತ್ತಾ ಅಥವಾ ಯಾವ ರೀತಿ ಬರುತ್ತೆ ಅಂತ ಕನ್ಫ್ಯೂಷನ್ ಇರುತ್ತೆ. ಇದರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡುವುದಾದರೆ, ಇಲ್ಲಿ ನೋಡಿ, ಸರ್ಕಾರದವರು ಏನು ಮಾಡಿದ್ದಾರೆ ಅಂದರೆ, ಗೃಹಲಕ್ಷ್ಮಿ ಯೋಜನೆ ಹಣ 1 ತಿಂಗಳು ಹಣ ಬಿಡುಗಡೆ ಮಾಡಬೇಕು ಅಂದರೆ 2,500 ಕೋಟಿ ಬೇಕು. ಇಲ್ಲಿ ಹಣಕಾಸು ಇಲಾಖೆಗೆ ಫೈಲನ್ನು ಕಳಿಸಿದ್ರೆ ಅದು ಅಪ್ರೂವ್ ಆಯಿತು ಅಂದರೆ ಕರೆಕ್ಟ್ ಆಗಿ ಹಣ ಬಂದು ನಿಮ್ಮ ಖಾತೆಗೆ ಬಂದು ತಲುಪುತ್ತದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕಡೆಯಿಂದ. ಸರಿನಾ? ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಲೇಟೆಸ್ಟ್ ಆಗಿ ಕೊಟ್ಟಿರುವಂಥ ಅಪ್ಡೇಟ್ ಏನಪ್ಪಾ ಅಂತಂದರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಏನಿದೆ ಅಲ್ಲ, ಅದು ಖಂಡಿತವಾಗ್ಲೂ ಎಲ್ಲ ಮಹಿಳೆಯರಿಗೂ ಕೂಡ ತಲುಪಬೇಕಾಗುತ್ತದೆ. ಇದು ಯಾವುದೇ ತರಹದ ಮೋಸ ಆಗಲ್ಲ ಮತ್ತು ಇದು 5 ವರ್ಷನೂ ಕೂಡ ಕಂಟಿನ್ಯೂ ಆಗುತ್ತೆ. ಮತ್ತು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಏನಿದೆ ಅಲ್ಲ, ಜೂನ್ ತಿಂಗಳವರೆಗೂ ಹಣ ಹಾಕಿದ್ದೀವಿ. ಜುಲೈ ಮತ್ತು ಆಗಸ್ಟ್ ತಿಂಗಳದು ಅಷ್ಟೇನೆ ಕೊಡಬೇಕಾಗುತ್ತದೆ. ಸೆಪ್ಟೆಂಬರ್ ತಿಂಗಳದು, ನವೆಂಬರ್ ತಿಂಗಳದು ಬರುತ್ತೆ, ನವೆಂಬರ್ ತಿಂಗಳದು ಡಿಸೆಂಬರ್ಗೆ ಬರುತ್ತೆ. ಈ ರೀತಿ ಆಗುತ್ತೆ. ಸರಿನಾ? ಮತ್ತು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಏನು ಬರಬೇಕಾಗಿತ್ತಲ್ಲ ಜುಲೈ ತಿಂಗಳದು, ಅದನ್ನು ಪ್ರೊಸೆಸಿಂಗ್ ಕೂಡ ಕಂಪ್ಲೀಟ್ ಮುಗಿದಿದೆ. ಆ ಒಂದು ಹಣನ ಮಹಿಳೆಯರು ಕೇವಲ ದಿನಗಳಲ್ಲಿ ರಿಸೀವ್ ಮಾಡಿಕೊಳ್ಳುತ್ತೀರಾ. ಮತ್ತು ಈ ಗೃಹಲಕ್ಷ್ಮಿ ಯೋಜನೆ ಹಣ ಜುಲೈ ತಿಂಗಳದು ಬಂದಾದ ಮೇಲೆ 1 ವಾರ ಬಿಟ್ಟು ತಿರ್ಗಾ ನಾವು ಆಗಸ್ಟ್ ತಿಂಗಳದು ಗೃಹಲಕ್ಷ್ಮಿ ಯೋಜನೆನ ಬಿಡುಗಡೆ ಮಾಡುತ್ತೀವಿ. ಇಲ್ಲಿ ಒಟ್ಟಿಗೆ 4,000 ಬರಲ್ಲ, 2,000 ಬಂದಾದ ಮೇಲೆ 1 ವಾರ ಬಿಟ್ಟ ತಿರ್ಗಾ 2,000 ಮತ್ತೆ ಬಂದು ತಲುಪುತ್ತದೆ. 1 ತಿಂಗಳಲ್ಲಿ 4,000 ಹಣವನ್ನು ಪಡೆದುಕೊಳ್ಳುತ್ತೀರಾ ಮಹಿಳೆಯರು ಅಂತ ಲೇಟೆಸ್ಟ್ ಆಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಮತ್ತು ಈ ಒಂದು ವಿಡಿಯೋನ ಗೃಹಲಕ್ಷ್ಮಿ ಯೋಜನೆಗೆ ಯಾರ್ಯಾರು ಅರ್ಜಿ ಸಲ್ಲಿಸಿದ್ದಾರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೇನೆ ಆ ಒಂದು ವಿಡಿಯೋನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂಥ ಮಾಹಿತಿಯನ್ನು ವಿಡಿಯೋ ಮುಖಾಂತರ ಪ್ಲೇ ಮಾಡಿ ತೋರಿಸುತ್ತೇನೆ, ಕೊನೆವರೆಗೂ ನೋಡಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್. ನೋಡಿ ಸ್ನೇಹಿತರೆ, ನಾವು ಹಾಕಬೇಕು.
ಜೂನ್ವರೆಗೆ ಹಾಕಿದ್ದೀವಿ. ಜುಲೈ ಆಗಸ್ಟ್ ಹಣವನ್ನು ಈಗ ಪ್ರಕ್ರಿಯೆ ಶುರುವಾಗಿದೆ. ಜೂನ್ ಹಣವನ್ನು ಹಾಕ್ತೀವಿ, ಆಮೇಲೆ ಆಗಸ್ಟ್ ಹಣವನ್ನು ಒಂದು ವಾರ ಬಿಟ್ಟು ಹಾಕ್ತೀವಿ. ಈಗಾಗಲೇ ಜೂನ್ ಹಣವನ್ನು ಜುಲೈ ಹಣದ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಆಮೇಲೆ ಒಂದು ವಾರ ಬಿಟ್ಟು ಆಗಸ್ಟ್ ಹಾಕ್ತೀವಿ.